ಕೆಎಸ್ ಡಿಕೆಎಸ್ ಹಾಗೂ ಎಚ್ಡಿಕೆ ಕುಟುಂಬದ ಫೈಟ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಪೆನ್ ಡ್ರೈವ್ ಕೇಸ್ ಡಿಕೆಎಸ್ ಹಾಗೂ ಎಚ್ಡಿಕೆ ಕುಟುಂಬದ ಫೈಟ್ ಆಗಿದೆ. ಎರಡು ಕುಟುಂಬಗಳ ನಡುವಿನ ವೈಯಕ್ತಿಕ ಜಗಳ ಇದು. ಈ ಎರಡು ಕುಟುಂಬಗಳ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಆರ್ ಅಶೋಕ್ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಪೆನ್ ಡ್ರೈವ್ ಕೇಸ್ ಡಿಕೆಎಸ್ ಹಾಗೂ ಎಚ್ಡಿಕೆ ಕುಟುಂಬದ ಫೈಟ್ ಇದು. ಆ ಎರಡು ಕುಟುಂಬಗಳ ನಡುವಿನ ವೈಯಕ್ತಿಕ ಜಗಳ ಇದು. ಈ ಎರಡು ಕುಟುಂಬಗಳ ಗಲಾಟೆಗೆ ಬಿಜೆಪಿ ಎಂಟ್ರಿ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಈಗಾಗಲೇ ಆರ್ ಅಶೋಕ್ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೋಗ್ಬೇಕು, ಇದೇ ತರ ನಡ್ಕೊಂಡು ಹೋಗ್ಬೇಕು. ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ದಿನ ವಾಕ್ ಟಾಕ್ ನಡೀತಾ ಇದೆ. ಅದು ಏನೇನಾಗುತ್ತೆ, ಎಲ್ಲಿಗೆ ಮುಟ್ಟುತ್ತೆ ಅಂತ ನನಗೂ ಗೊತ್ತಿಲ್ಲ. ಇದೊಂದು ವೈಯಕ್ತಿಕವಾಗಿ ಆಗೋಟಿದೆ. ಜನಗಳ ಒಂದು ಅಭಿವೃದ್ಧಿ ಕಾರ್ಯಗಳ ಡಿಸ್ಕಷನ್ ಎಲ್ಲೂ ನಡೀತಾ ಇಲ್ಲ. ಬರೀ ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದ್ರೂ ಕೂಡ ಬರೀ ಇದೇ ನಡೀತಾ ಇದೆ. ಜನಕ್ಕೆ ಇವತ್ತು ಬರಗಾಲಕ್ಕೆ ಏನಾಗ್ತಾ ಇದೆ ಇಂಪಾರ್ಟೆಂಟ್, ಜನರ ಅಭಿವೃದ್ಧಿ. ಕಾಂಗ್ರೆಸ್ ಅವ್ರಿಗೆ ಏನ್ ಬೇಕಾಗಿದೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು, ಇದೇ ತರ ನಡ್ಕೊಂಡು ಹೋಗ್ಬೇಕು. ಇದೇನ ಮುಗಿದೋದ್ರೆ ಅವರು ಜನ ಕೇಳಕ್ ಶುರು ಮಾಡ್ತಾರೆ, ರೋಡ್ ಎಲ್ಲಿ ಮಾಡಿದ್ಯಪ್ಪ, ಕುಡಿಯೋ ನೀರೆಲ್ಲಿ ಕೊಟ್ಟಿದ್ಯಾ, ಬರಗಾಲ ಬಂದಿದೆ, ನಿನ್ ಕ್ರಮ ಏನು, ಗೋಶಾಲೆ ಎಲ್ತೆ, ಇದೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ದಿನ ಇದೇ ಸುದ್ದಿನ ಬಿಡ್ತಾರೆ ಅವರು. ಅದರಿಂದ ನಮ್ಗೆ ಈ ಸುದ್ದಿ ಬೇಡ. ನಮ್ಗೆ ರಾಜ್ಯದ ಒಳಿತು ಇಂಪಾರ್ಟೆಂಟ್. ಇದು ಅವರ ವೈಯಕ್ತಿಕ, ಅವರಿಬ್ಬರು ಕುಟುಂಬದ, ಇದು ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದ ವೈಯಕ್ತಿಕ ಜಗಳ ಇದು. ಇದಕ್ಕೆ ರಾಜ್ಯವನ್ನ ತೊಡಗಿಸ್ಕೊಂಡ್ರೆ 7 ಕೋಟಿ ಜನರಿಗೆ ಅನ್ಯಾಯ ಮಾಡಿದಂಗೆ ಆಗ್ತೈತೆ. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ನೆಲದ ಕಾನೂನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಎಸ್ ವಿವೇಕ್, ಈಗಾಗಲೇ ನೋಡ್ತಾ ಇದ್ದೀವಿ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿಕೆಯನ್ನ ಕೂಡ ಒಬ್ಬೊಬ್ಬರು ನಾಯಕರು ಒಂದು ರೀತಿ ಕೊಡ್ತಾ ಇದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎರಡು ಕುಟುಂಬಗಳ ವೈಯಕ್ತಿಕ ಕಾರಣ, ವೈಯಕ್ತಿಕ ಜಗಳ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ರವಿ, ನಮಗೆ ಗೊತ್ತಿರೋ ಹಾಗೆ ರೇವಣ್ಣ ಅವರ ಕೇಸ್ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರ ಕೇಸ್ ಆಗಿರ್ಬೋದು, ದಿನಕ್ಕೊಂದು ತೀವ್ರವನ್ನು ಪಡ್ಕೊಳ್ತಾನೆ ಇದೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ನಿನ್ನೆ ಅಷ್ಟೇ ಆರ್ ಅಶೋಕ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರ್ತಾರೆ. ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಅಷ್ಟೇ ನಾವು ಮಾಧ್ಯಮದವರು ಎಲ್ಲ ರೇವಣ್ಣ ಅವರ ಕೇಸ್ ಆಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ಈ ಪ್ರಶ್ನೆಗಳಿಗೆ ಯಾವುದೇ ರೀತಿಯ ಉತ್ತರ ನಾನು ನೀಡುವುದಿಲ್ಲ ಅಂತ ಬರೀ ಒಂದು ಸ್ಯಾಮ್ ಪಿತ್ರೋಡ ಅವರ ವಿರುದ್ಧ ಮಾತ್ರ ಹೇಳಿಕೆಗಳನ್ನ ಕೊಡ್ತಾರೆ ನಿನ್ನೆ ಅಷ್ಟೇ ಆರ್ ಅಶೋಕ್ ಅವರು. ಮತ್ತೆ ಇವತ್ತು ನೋಡ್ತಾ ಹೋದ್ರೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಡಿಫ್ರೆನ್ಸ್ ಕಾಣ್ತಿದೀವಿ ನಾವು ಆರ್ ಅಶೋಕ್ ಅವರ ಮನಸ್ಥಿತಿಯಲ್ಲಿ ಕೂಡ. ನಿನ್ನೆ ಅಷ್ಟೇ ಅವರು ಹೇಳಿದ್ರು ಯಾವುದೇ ರೀತಿಯ ಮಾತುಗಳನ್ನು ನಾನು ಆಡೋದಿಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರು. ಮತ್ತೆ ಇವತ್ತು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಇದು ಬರೀ ಡಿ.ಕೆ.ಶಿ ಮತ್ತು ಜೆಡಿಎಸ್ ನ ಅವರ ಕುಟುಂಬದ ಮಧ್ಯ ನಡೀತಿರುವಂತಹ ಫೈಟ್, ಇದರ ಮಧ್ಯ ಬಿಜೆಪಿ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಕೂಡ ಇರುವುದಿಲ್ಲ ಅಂತ ಈ ನಿಟ್ಟಿನಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ, ಇದು ಕಟ್ಟಿಟ್ಟ ಬುದ್ಧಿ ಅಂತ ಈ ರೀತಿಯ ಮಾತುಗಳನ್ನ ಕೂಡ ಆರ್ ಅಶೋಕ್ ಅವರು ಇವತ್ತು ಆಡಿದ್ದಾರೆ. ರವಿ, ವಿವೇಕ್, ಇದು ಗಮನಿಸಬೇಕು. ಯಾವಾಗ ಇವರು ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡ್ಕೊಳ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ಚೆನ್ನಾಗೇ ಇರ್ತಾರೆ. ಇನ್ನು ಪ್ರಮುಖವಾಗಿ ಯಾವಾಗ ಈ ವಿಡಿಯೋ ವೈರಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೂಡ ಪ್ರಶ್ನೆಯನ್ನ ಮಾಡ್ತಾ ಹೋಗುತ್ತೆ ಬಿಜೆಪಿಗೆ. ಆದ್ರೆ ಬಿಜೆಪಿ ಬಳಿ ಉತ್ತರ ಕೂಡ ಇರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇರಬಹುದು ನಿಮ್ಮ ಹತ್ರ?
ಎಸ್ ರವಿ, ನಾವು ನೋಡೋದಾದ್ರೆ ಮೊನ್ನೆ ಅಷ್ಟೇ ಗೃಹ ಸಚಿವರು ಕೂಡ ನಮ್ಮ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿರ್ತಾರೆ ಮತ್ತು ಮೋದಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರ್ತಾರೆ. ಅಮಿತ್ ಶಾ ಅವರು ಕೂಡ ಹೇಳುವುದೇನೆಂದರೆ, ನಾವು ತಪ್ಪಿತಸ್ಥರು ಯಾರಿಗಿದ್ದಾರೆ ಅವ್ರಿಗೆ ಕಠಿಣ ಕ್ರಮದ ಶಿಕ್ಷೆ ಕೂಡ ನೀಡ್ತೀವಿ, ಮಹಿಳೆಯರಿಗೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ನಮ್ಮ ಬಿಜೆಪಿ ಸರ್ಕಾರ ಅಂತ ಕೂಡ ಅಮಿತ್ ಶಾ ಅವರು ಕೂಡ ಹೇಳಿರ್ತಾರೆ. ಮತ್ತು ನೋಡ್ತಾ ಹೋದ್ರೆ ಮೊನ್ನೆ ಅಷ್ಟೇ ಬಿಜೆಪಿ ಮತ್ತು JDS ನವರು ಸೇರಿ ಏನು ಮೈತ್ರಿ ಒಂದು ರಚನೆ ಮಾಡ್ಕೊಂಡಿರ್ತಾರೆ ಈ NDA ಅಂತ, ಮೊನ್ನೆ ಲೋಕಸಭಾ ಚುನಾವಣೆಗೆ ಮಾತ್ರ ಇದು ನಿಂತಿರುತ್ತೋ, ಇನ್ನು ಮುಂದೆ ಕೂಡ ಮುಂದುವರಿಯುತ್ತಾ ಈ ಮೈತ್ರಿ ಅನ್ನೋದು ಇನ್ನೂ ಕೂಡ ಗ್ಯಾರಂಟಿ ಇಲ್ಲ ರವಿ. ಮತ್ತು ನೋಡ್ತಾ ಹೋದ್ರೆ ಜೂನ್ 4ನೇ ತಾರೀಕು ಏನು ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೆ, ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ ರವಿ ಯಾವ ರೀತಿಯಾಗಿ ಇವರ ಮೈತ್ರಿ ಮುಂದುವರಿಯುತ್ತಾ ಇಲ್ವಾ ಅಂತ. ಈಗಷ್ಟೇ ನೋಡ್ತಾ ಹೋದ್ರೆ ಮೊನ್ನೆ ಅಷ್ಟೇ ಒಂದು HD ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಈ ಮೈತ್ರಿ ಸರ್ಕಾರದ ಬಗ್ಗೆ ನಾನು ಯಾವುದೇ ರೀತಿಯಾದ ಸಮಾಲೋಚನೆ ಕೂಡ ನಾನು ಮಾಡಿಲ್ಲ, ಇದ್ರ ಬಗ್ಗೆ ವರಿಷ್ಠರು ಕೇಂದ್ರದ ವರಿಷ್ಠರು ಏನಿದ್ದಾರೆ ಅವರೇ ನಿರ್ಧಾರ ತಗೊಳ್ಳಿ, ನಾನು ಯಾವುದೇ ರೀತಿಯ ನಿರ್ಧಾರ ಕೂಡ ತಗೊಳ್ಳೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಒಂದು ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವ್ರದ್ದು ಮತ್ತೆ ರೇವಣ್ಣ ಅವ್ರದ್ದು ಕೇಸ್ ಏನಿದೆ ಇದು ಮೈತ್ರಿ ಮೇಲೆ ಕೂಡ ಸಾಕಷ್ಟು ಪ್ರಭಾವ ಬೀರುವಂತೆ ಕಾಣುತ್ತಿದೆ ರವಿ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ. ಧನ್ಯವಾದಗಳು ವಿವೇಕ್ ನಿಮ್ಮ ಎಲ್ಲ ಮಾಹಿತಿಗಾಗಿ.